ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತ್ರಿಕ್ ಭಾವಗಳು ಮತ್ತು ನಿಮಗೆ ಎದುರಾಗುವಂತ ಒಂದು ಸವಾಲುಗಳು, ಅಂದ್ರೆ ಹಿಂದಿನ ಜನ್ಮ ಮತ್ತು ಇಂದಿನ ಜನ್ಮಕ್ಕೆ ಎದುರಾಗುವಂತ ಕೆಲವೊಂದು ಸವಾಲುಗಳು, ಇದರ ಬಗ್ಗೆ ತಿಳ್ಕೊತಾ ಹೋಗೋಣ. ತ್ರಿಕ್ ಭಾವ ಅಂತ ಹೇಳಿದ್ರೆ 6, 8, 12 ಭಾವಗಳು. 6, 8, 12 ಮನೆಯನ್ನ ತ್ರಿಕ್ ಭಾವ ಅಂತ ಕರೀತಾರೆ. ಇದು 6, 8, 12 ಮನೆಗಳು ಹಿಂದಿನ ಜನ್ಮ ಮತ್ತು ಈ ಪ್ರೆಸೆಂಟ್ ಜನ್ಮಕ್ಕೆ ಕನೆಕ್ಷನ್ ಇರ್ತದೆ. ಅದು ಯಾವ ತರ ಅಂತ ನೋಡೋಣ. ಉದಾಹರಣೆಗೆ ಎಕ್ಸಾಂಪಲ್ಗೆ, ನೀವೇನಾದ್ರೂ ಹಿಂದಿನ ಜನ್ಮದಲ್ಲಿ ಏನಾದರೂ ಸಾಲ ತಗೊಂಡ್ರೆ, ನೀವು ಹಿಂದಿನ ಜನ್ಮದಲ್ಲಿ ಯಾರ ಜೊತೆ ಏನಾದರೂ ಸಾಲ ತಗೊಂಡು ಅದನ್ನು ತೀರ್ಸಿದ್ರೆ, ಋಣ ಭಾರ ಇದ್ರೆ, ಅದೇನಾಗುತ್ತೆ ಅಂತ ಹೇಳಿದ್ರೆ 6ನೇ ಮನೆಯ ಸ್ಥಿತಿಯಲ್ಲಿ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು 1ನೇ ಮನೆ. 6ನೇ ಮನೆ ಅಂದ್ರೆ 1, 2, 3, 4, 5, 6. ನೀವು ಈ ಹಿಂದಿನ ಜನ್ಮದಲ್ಲಿ ಏನಾದರೂ ಸಾಲ ತಗೊಂಡು ಅದನ್ನು ತೀರಿಸ್ತಿದ್ರೆ, ಪಾವತಿ ಮಾಡ್ತಿದ್ರೆ, ಮತ್ತೆ ಈ ಜನ್ಮದಲ್ಲಿ ಕೂಡ ಅದೇನಾದರೂ ಪಾವತಿ ಆಗ್ತಿದ್ರೆ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ 6ನೇ ಮನೆಯ ದಶೆ, ಇಲ್ಲಿ 6ನೇ ಮನೆ, ಉದಾಹರಣೆಗೆ ಇಲ್ಲಿ 6ನೇ ಮನೆ ಅಧಿಪತಿ ಯಾರು? ಕನ್ಯಾ ಲಗ್ನ ಕಾರಣವನ ಅಧಿಪತಿ ಶನಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು 6ನೇ ಮನೆ ಅಧಿಪತಿಯ ದಶೆಯಲ್ಲಿ ನಿಮಗೆ ಸಾಲ ಮಾಡ್ಲಿಕ್ಕೆ ಇನ್ನು ಸಾಲ ಮಾಡ್ಲಿಕ್ಕೆ ಅಥವಾ ಹಣಕಾಸಿನ ಒಂದು ಸ್ಟ್ರಗಲ್ ಆಗಲಿಕ್ಕೆ ಚಾನ್ಸ್ ಬರ್ತದೆ 6ನೇ ಮನೆ ಅಧಿಪತಿ ದಶೆ ಅಥವಾ ಅಂತರ್ಭುಕ್ತಿಯಲ್ಲಿ. ಆ ಕಾರಣ ನೀವು ಈ ತರ ಒಂದು ಸೂಚನೆ ಇದ್ದಾಗ ನೀವು ಹಣಕಾಸಿನ ಯಾವುದೇ ಒಂದು ವ್ಯವಹಾರ ಇದ್ರೂ ಕೂಡ ಕ್ಲೋಸ್ ಮಾಡಬೇಕು. ಮತ್ತೆ ಹಿಂದಿನ ಜನ್ಮದಲ್ಲಿ ಏನಾದ್ರೂ ಬೇರೆಯವರಿಗೆ ಏನಾದ್ರೂ ನೋವು ಕೊಟ್ಟಿದ್ರೆ, ಸಂಕಟ ಕೊಟ್ಟಿದ್ರೆ, ತುಂಬಾ ಒಂದು ಕಷ್ಟ ಕೊಟ್ಟಿದ್ರೆ, 8ನೇ ಅಧಿಪತಿ ದಶೆ ಅಂದ್ರೆ 6, 7, 8 ಬೇರೆಯವರಿಗೆ ನೋವು ಕೊಟ್ಟಿದ್ರೆ, ಹಿಂದಿನ ಜನ್ಮದಲ್ಲಿ ಕಷ್ಟ ಕೊಟ್ಟಿದ್ರೆ, ಅಂದ್ರೆ 8ನೇ ಜನ್ಮದ ಅಧಿಪತಿ ಅಂದ್ರೆ ಮಂಗಳನ ದಶೆ ಅಥವಾ ಅಂತರ್ಭುಕ್ತಿಯಲ್ಲಿ ನಿಮ್ಗೆ ಆ ನೋವು ಪುನಃ ಅನುಭವಿಸಬೇಕಾಗಿ ಬರ್ತದೆ. ನೀವು ಅದು ಎಷ್ಟು ಕಷ್ಟ ಕೊಟ್ಟಿದ್ರೆ ಅದು ಪೂರ್ತಿ ನೀವು ಈ 8ನೇ ಮನೆ ದಶೆಯಲ್ಲಿ ನೀವು ಅನುಭವಿಸಬೇಕಾಗಿ ಬರ್ತದೆ. ಇದೊಂದು ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ಅಂದ್ರೆ ಕಷ್ಟ ಅಂತ ಹೇಳಿದ್ರೆ, ನೀವು ಎಷ್ಟೊಂದು ರಿಚ್ ಆಗಿರ್ಲಿ, ಹ್ಯಾಪಿ ಆಗಿರ್ಲಿ, ಏನಾಗಿದ್ರು ಕೂಡ ಆ ಒಂದು ಸಿಚುವೇಶನ್ ಅನ್ನು ಎದುರಿಸ್ಬೇಕಾಗ್ತದೆ ನೀವು. ನೆಕ್ಸ್ಟ್, ನೀವು ಹಿಂದಿನ ಜನ್ಮದಲ್ಲಿ ಏನಾದರೂ ನಿಗೂಢ ವಿದ್ಯೆ ಕಲಿಯಲು ಸಮಯ ಕಳೆದಿದ್ರೆ, ನೀವು ಹಿಂದಿನ ಜನ್ಮದಲ್ಲಿ ನಿಗೂಢ ವಿದ್ಯೆಯನ್ನು ಏನಾದರೂ ಕಲಿಯಲಿಕ್ಕೆ ಟ್ರೈ ಮಾಡ್ತಿದ್ರೆ, 8ನೇ ಮನೆ ಅಧಿಪತಿ ಅಥವಾ ಅಂತರ್ದಶೆ ಕಾಲದಲ್ಲಿ ನೀವು ಅದನ್ನು ಕಲಿತೀರಿ. ಇದು ಪಾಸಿಟಿವ್. ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೀವು ಕಷ್ಟ ಕೊಟ್ಟಿದ್ರೆ ನಿಮ್ಗೆ ಕಷ್ಟ ಬರುತ್ತೆ. ನೀವೇನಾದ್ರೂ ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಆಗಿ ಕೊಡ್ತದೆ ಅದು 8ನೇ ಮನೆ. ನೀವೇನಾದ್ರೂ ಹಿಂದಿನ ಜನ್ಮದಲ್ಲಿ ಏನಾದ್ರೂ ರಹಸ್ಯ ವಿದ್ಯೆ ಕಲಿಬೇಕು, ನಿಗೂಢ ವಿದ್ಯೆ ಕಲಿಬೇಕು ಅಂತ ಹೇಳಿದ್ರೆ, ಅದು 8ನೇ ಮನೆ ಅಂತರ್ದಶೆಯಲ್ಲಿ ದಶೆ ಮತ್ತು ಅಂತರ್ಭುಕ್ತಿಯಲ್ಲಿ ಅದು ಪೂರ್ಣ ಆಗತ್ತೆ. ನಂತರ ಆಮೇಲೆ ಹಿಂದಿನ ಜನ್ಮದಲ್ಲಿ ನೀವೇನಾದ್ರೂ ಬೇರೆಯವರಿಗೆ ದಾನ ಮಾಡಿದ್ರೆ, ಸೇವೆ ಮಾಡಿದ್ರೆ, ತುಂಬಾ ಒಂದು ಹೆಲ್ಪ್ ಮಾಡಿದ್ರೆ, ಈ ಜನ್ಮದ 6ನೇ ಮನೆ ಅಂತರ್ದಶೆಯಲ್ಲಿ ನಿಮ್ಗೆ ತುಂಬಾ ಒಂದು ಒಳ್ಳೆ ಫಲ ಕೊಡ್ತದೆ ಅದು. ಹಿಂದಿನ ಜನ್ಮದಲ್ಲಿ ಸೇವೆ ಮಾಡಿದ್ರೆ ನಿಮ್ಗೆ ಈ ಜನ್ಮದಲ್ಲಿ ಒಳ್ಳೆ ಸ್ಪಿರಿಚುವಲ್ ಗ್ರೋತ್ ಈ ತರ ಒಂದು ತುಂಬಾ ಒಂದು ಚೆನ್ನಾಗಿ ಆಗುತ್ತೆ. ನೀವು ಹಿಂದಿನ ಜನ್ಮದಲ್ಲಿ ಏನಾದರೂ ಸ್ಪಿರಿಚುವಲ್ ಆಗಿ ಅಭ್ಯಾಸ ಮಾಡಿದ್ರೆ, 12ನೇ ಮನೆಯ ಅಧಿಪತಿ ಅಂತರ್ದಶೆಯಲ್ಲಿ ನೀವು ಸ್ಪಿರಿಚುವಲ್ ಧಾರ್ಮಿಕ ರೀತಿಯಲ್ಲಿ ತುಂಬಾ ಒಂದು ಚೆನ್ನಾಗಿ ಟಾಪ್ ಆಗಿ ಹೋಗ್ತೀರಿ ನೀವು. ಇದು ತ್ರಿಕ್ ಭಾವ ಮತ್ತು ನಿಮ್ಗೆ ಸವಾಲುಗಳು. ಇದು ನಿಮ್ಗೆ ಇಷ್ಟು ಡೀಪ್ ಆಗಿ ಯಾರು ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ. ಇದು ತುಂಬಾ ರೇರ್. ಈ ತರ ವಿಡಿಯೋ ಬರೋದು ತುಂಬಾ ರೇರ್. ನಾನು ತುಂಬಾ ಸೀಕ್ರೆಟ್ ಆಗಿರುವಂತ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳ್ತಿದ್ದೇನೆ. ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಬಿಟ್ಟಿದ್ದು. ಇದು ರಿಯಾಲಿಟಿ. ಇದು ತ್ರಿಕ್ ಭಾವ. ನೀವು ಹಿಂದಿನ ಜನ್ಮದಲ್ಲಿ ಏನಾದ್ರು ಪೆಂಡಿಂಗ್ ಇಟ್ಟಿದ್ರೆ, ನೋವು ಕೊಟ್ಟಿದ್ರೆ, ಅದು ನಿಮ್ಗೆ 6, 8, 12 ಮನೆಯಲ್ಲಿ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಏನಾದ್ರು ಜಾತಕ ಪರಿಶೀಲನೆ ಮಾಡ್ಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಬಹುದು. ನಮಸ್ಕಾರ.